ಒಂದು ಕೂತ್ಕೊಂಡು ಮಾತಾಡ್ತೀವಿ, ಏನು ಒಂದು 2 ಅವರ್ ಕೂತ್ಕೊಂಡು ಮಾತಾಡ್ತೀವಿ. ನಾನು ಕೇಳ್ತೀನಿ ಒಂದು ಕುತೂಹಲದಲ್ಲಿ, ಏನಣ್ಣ ಈ ವಿಡಿಯೋ ಇಷ್ಟೊಂದು ವೈರಲ್ ಆಗೋಯ್ತಲ್ಲ, ಸಮೀರ್ನ ಫಸ್ಟ್ ವಿಡಿಯೋ ಇಷ್ಟೊಂದು ವೈರಲ್ ಆಗೋಯ್ತಲ್ಲ ಹೆಂಗಣ್ಣ ಅಂತ ಕೇಳ್ತೀನಿ. ಅದಕ್ಕೆ ಇದೇ ಅಭಿ ಹೇಳ್ತಾನೆ, ನೀನು ಜಸ್ಟ್ ವೈರಲ್ ಆಗಿರೋದು ಮಾತ್ರ ನೋಡಿದ್ಯಾ, ಅದರಿಂದ ಕೆಲಸ ನಡೆದಿರೋದು ನೋಡಿಲ್ಲ ಅಂತ ಹೇಳ್ತಾನೆ. ಹೌದಾ, ಏನು ಕೆಲಸ, ಅಷ್ಟೊಂದು ಏನು ಕೆಲಸ ನಡೀತು ಅಂತಂದರೆ ಅವನೇ ಹೇಳಿದ್ದಾನೆ 300ರಿಂದ 400 ಟ್ರೋಲ್ ಪೇಜು, 50ರಿಂದ 60 ಕಂಟೆಂಟ್ ಕ್ರಿಯೇಟರ್ಸು ಕೆಲಸ ಮಾಡಿದ್ದಾರೆ ಇದರಿಂದ ಅಂತ ಹೇಳ್ತಾನೆ. ನಾನು ಕೇಳ್ತೀನಿ, ಇವರೆಲ್ಲ ಕೆಲಸ ಮಾಡಿದ್ದಾರೆ ಅಂತಂದರೆ ಇವ್ರಿಗೆಲ್ಲ ಫಂಡ್ ಆಗಿಲ್ವಾ ಅಂತ ನಾನು ಕೇಳ್ತೀನಿ. ಅವಾಗ ಹೇಳ್ತಾನೆ, ಎಷ್ಟು ಫಂಡ್ ಆಗಿದೆ ಇವ್ರಿಗೆಲ್ಲ ಅಂತ. ನಾನು ಇವ್ರಿಗೆಲ್ಲ ಫಂಡ್ ಯಾರು ಕೊಡ್ತಾರೆ ಅಂತ ಕೇಳಿದ್ರೆ, ಇದೇ ಅಭಿ ಹೇಳಿದ್ದಾನೆ ನನಗೆ, ಅವರ ಬಾಸ್ ಅಂತಲೇ ಹೇಳಿದ್ದಾನೆ. ನಮ್ಮ ಬಾಸ್ ಗಿರೀಶ್ ಮಠಣ್ಣ, ಮಹೇಶ್ ತಿಮ್ರೋಡಿ ಅಂತ ಹೇಳಿದ್ದಾನೆ. ನನಗೂ ಓಪನ್ ಆಫರ್ ಕೊಟ್ಟಿದ್ದಾನೆ, ನೀನು ಬಾ, ನೀನು ನಮ್ಮ ಜೊತೆ ವೀಡಿಯೋ ಮಾಡು, ನಿನಗೇನು ಫೈನಾನ್ಷಿಯಲಿ ಆಗಿರ್ಬೋದು, ಮತ್ತು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಉಳ್ಕೊಳ್ಳೋದು ವ್ಯವಸ್ಥೆ ಆಗಿರ್ಬೋದು, ಎಲ್ಲ ನಾನು ಮಾಡಿಸ್ಕೊಡ್ತೀನಿ, ನೀನು ಬಾ. ನಾನೂ ಧರ್ಮಸ್ಥಳದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ, ಏನು ಮಾಡಬೇಕಾಗಿಲ್ಲ, ಇನ್ವೆಸ್ಟಿಗೇಷನ್ ಮಾಡಿರೋ ವೀಡಿಯೋಗಳನ್ನ ನಾನು ಕೊಡ್ತೀನಿ, ಹಿಂಗೆ ಮಾಡಬೇಕು ಅಂತ, ಹಂಗೆ ಮಾಡಿ ಅಪ್ಲೋಡ್ ಮಾಡೋದು ಅಂತ ಇದೇ ಅಭಿ ಹೇಳಿದ್ದಾನೆ. ಆಮೇಲೆ ನಂತರ ಇದೇ ಈಗ ಸಮೀರ್ ವೀಡಿಯೋ ಬಂತಲ್ಲ, ಅದಾಗಿ ಒಂದು 2-3 ದಿವಸಕ್ಕೆ ಚಂದನ್ ಗೌಡನ ಚಾನಲಲ್ಲಿ ಒಂದು ವೀಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ಚಂದನ್ ಗೌಡನೇ ಮೆನ್ಷನ್ ಮಾಡಿ ಹೇಳಿರೋ ಹಾಗೆ ಅವನೇ ಹೇಳಿದ್ದಾನೆ, ನನಗೆ ಸೌಜನ್ಯ ಪ್ರಕರಣದಲ್ಲಿ ಮಾತಾಡೋಕ್ಕೆ ದುಡ್ಡು ಆಫರ್ ಬಂತು, ಒಬ್ಬ ನಮ್ಮದೇ ಕಮ್ಯುನಿಟಿಯ ನಮ್ಮದೇ ಒಬ್ಬ ಯೂಟ್ಯೂಬರ್ ಒಬ್ಬ ಹುಡುಗ ಹೇಳಿದ್ದಾನೆ ಅಂತ. ಆ ಯೂಟ್ಯೂಬರ್ ಬೇರೆ ಯಾರೂ ಅಲ್ಲ, ಅಭಿನೇ. ಯಾರಿಗೆ? ಚಂದ. ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತೀನಿ, ಎಲ್ಲನೂ ಕೊಡ್ತೀನಿ, ನಮ್ಮ ಮನೆಯವ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲನೂ ಕೊಡ್ತೀನಿ. ನನಗೆ ಅದರ ಅವಶ್ಯಕತೆಯೇ ಇಲ್ಲ. ಕೂತು ಮಾತಾಡಿರೋದು ಇದೇ CCTVಲಿ, ಬೇಕಾದರೆ ಡೇಟ್ ಹೇಳ್ತೀನಿ, ಅವತ್ತಿನ CCTV ತೆಗ್ಸ್ಬೋದು. ನಾನು ಹೋಗಿ ತೆಗ್ಸೋಕ್ಕಾಗಲ್ಲ, ಬಟ್ ಅವತ್ತು ಪಕ್ಕದ ಚಂದನ್ಗೌಡ್ರ ಬಟ್ಟೆ ಅಂಗಡಿ ಪಕ್ಕದಲ್ಲಿರುವಂಥ ಜ್ಯೂಸ್ ಅಂಗಡಿಯಲ್ಲಿ CCTV ಇದೆ, ನಾನು ಅಭಿ ಕೂತು ಮಾತಾಡಿರೋದು. ಆಮೇಲೆ ನನ್ನ ವ್ಲಾಗಲ್ಲಿ ಇದೆ, ನಾನು ಅಭಿ ಅವರೆಲ್ಲ ಅವತ್ತು ಸೇರಿರೋದು. ಇದೇನೇ ನಿಮ್ಮ ಹತ್ರ ಇರೋವಂಥ ಸಾಕ್ಷಿಗಳು ಅಂತ? ಬೇರೆ ಇನ್ನೇನಿಲ್ಲ? ಬೇರೆ ನಾನೇ ಐ ವಿಟ್ನೆಸ್ಸು, ನನ್ನ ಜೊತೆನೇ ಹೇಳಿರೋದು. ಅಂದರೆ ವಿಡಿಯೋ ಮಾಡಿ ಷಡ್ಯಂತ್ರ ಮಾಡಿದ್ದಾರೆ ಧರ್ಮಸ್ಥಳದ ವಿರುದ್ಧ ಅನ್ನುವಂಥದ್ದು ನೇರವಾದಂಥ ಆರೋಪ ನಿಮ್ಮದು? ಎಸ್ ಆಫ್ಕೋರ್ಸ್. ಈಗ ಈ ಸಮೀರುವೇ ಸುಮ್ಮನೆ ವಿಡಿಯೋ ಮಾಡಿಲ್ಲ. ಸಮೀರ್ಗೂ ಇದೆಲ್ಲ ಪ್ರೀ ಪ್ಲ್ಯಾನಡ್, ಇದೆಲ್ಲ 2-3 ತಿಂಗಳು ವರ್ಷಾನುಗಟ್ಟಲೆ ಪ್ರೀ ಪ್ಲ್ಯಾನಡ್ ಮಾಡಿರೋದು. ಇದೆಲ್ಲ ಹಿಂಗೆ ಆಗಬೇಕು, ಹಿಂಗೆ ಎಕ್ಸಿಕ್ಯೂಟ್ ಆಗಬೇಕು ಅಂತ ಮಾಡಿರೋದು. ಇನ್ಕ್ಲೂಡ್ ಸಮೀರ್ಗೂ ಕೂಡ ಫಂಡಿಂಗ್ ಆಗಿದೆ ಅಂತ ಅವನೇ ಹೇಳಿದ್ದು, ಅಭಿನೇ. ನಮ್ಗೆ ಅಲ್ಲಿಗಂಟ ನಮ್ಮವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ, ಇನ್ಕ್ಲೂಡ್ ಯಾರಿಗೂ ಗೊತ್ತಿರಲಿಲ್ಲ ಸಮೀರ್ಗೆ ಫಂಡಿಂಗ್ ಆಗಿದೆ, ಸಮೀರ್ ಅವ್ರ ಜೊತೆ ಸೇರ್ಕ ಮಾಡಿದ್ದಾನೆ ಅಂತ. ನೋಡಿ, ಅವನ ಮೇಲೆ ಕೇಸ್ ಆದ ತಕ್ಷಣ ಗಿರೀಶ್ ಮಠಣ್ಣನವರು ಎಂಟ್ರಿ ಆಯ್ತಾರೆ, ಅವನನ್ನು ಬಿಡಿಸ್ಕೊಂಡು ಬರ್ತಾರೆ. ಇದರಿಂದ ಟಾಪ್ ಲೇಯರ್ಸ್ ಇರ್ತಾರೆ, ಅವ್ರಿಗೆಲ್ಲ ಫಂಡಿಂಗ್ ಎಲ್ಲ ಹಿಂಗೆ ಬರ್ತು? ಧನಂಜಯ ಅವರು ನಿನ್ನ ಕಮ್ಮಿ ಲೇಯರ, ಅವರು ಟಾಪ್ ಲೇಯರ್ ತಾನೆ, ಇದಕ್ಕೆಲ್ಲ ಫಂಡಿಂಗ್ ಎಲ್ಲಿಂದ ಬಂತು? ಅವನು ಅಭಿನೇ ಹೇಳಿರೋ ಮಟ್ಟಿಗೆ ಇದಕ್ಕೆಲ್ಲ ಅವ್ರ ಬಾಸು ಗಿರೀಶ್ ಮಠಣ್ಣ, ಮಹೇಶ್ ತಿಮ್ರೋಡಿ ಅವರಂತೆ.